ತ್ಯಾಜ್ಯ ನೀರು ಸಂಸ್ಕರಣಾ ಪ್ಲಾಂಟ್ಗೆ ಇಳಿದಿದ್ದಂತಹ ಇಬ್ಬರು ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಿ ವರದಿಯನ್ನ ನೀಡುವಂತೆ 3 ಎಂಜಿನಿಯರ್ಗಳ ನೇಮಕವಾಗಿದೆ. ತ್ಯಾಜ್ಯ ನೀರು ಸಂಸ್ಕರಣಾ ಪ್ಲಾಂಟ್ಗೆ ಇಬ್ಬರು ಇಳಿದಿರ್ತಾರೆ, ನಾಪತ್ತೆ ಆಗಿರ್ತಾರೆ. ವರ್ತೂರಿನ ಬೆಳಗೆರೆಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಇದಾಗಿರುತ್ತೆ. 40 ಅಡಿ ಆಳದ ಟ್ಯಾಂಕ್ಗೆ ಏಣಿ ಹಾಕಿ ಇಳಿದಿರ್ತಾರೆ 3 ಕಾರ್ಮಿಕರು. ಈ ಪೈಕಿ ಇಬ್ಬರು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ನಿನ್ನೆಯಿಂದ ಶೋಧ ಕಾರ್ಯ ಕೂಡ ಆಗ್ತಾ ಇದೆ. ಬಿಹಾರ್ನ ಬ್ರಿಜೇಶ್ ಮತ್ತು ತಮಿಳುನಾಡಿನ ಅಖಿಲೇಶ್ ನಾಪತ್ತೆಯಾಗಿರ್ತಾರೆ. ರಾತ್ರಿಯಿಂದ ಶೋಧ ಕಾರ್ಯ ಆಗ್ತಾ ಇದೆ. ಈವರೆಗೂ ಕೂಡ ಅವರ ಸುಳಿವೇ ಇಲ್ಲ. ಯಾವುದೇ ಸುರಕ್ಷತಾ ಕ್ರಮಗಳು ಇಲ್ಲದೆ ಪ್ಲಾಂಟ್ಗೆ ಇಳಿದಿದ್ದಕ್ಕೆ ಇದು ದುರಂತ ಆಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ತ್ಯಾಜ್ಯ ನೀರು ಸಂಸ್ಕರಣಾ ಪ್ಲಾಂಟ್ಗೆ ಅಂತ ಹೇಳಿ ಹೇಳ್ತಿರ್ತಾರೆ. ಇಳಿದಂತಹ ಸಂದರ್ಭದಲ್ಲಿ ಇಬ್ರು ನಾಪತ್ತೆಯಾಗಿರ್ತಾರೆ. ಜೊತೆಗೆ ನಿನ್ನೆ ರಾತ್ರಿಯಿಂದ ಶೋಧ ಕಾರ್ಯ ಆಗ್ತಾ ಇದೆ. ಇಳಿಸಬೇಕಾದ್ರೆ ಎಷ್ಟು ಜಾಗೃತೆಯಿಂದ ಇಳಿಸಬೇಕಾಗತ್ತೆ. ಬಟ್ ಇಲ್ಲಿ ಏನು ಜಾಗೃತಿಯನ್ನು ತಗೊಂಡೇ ಇಲ್ವಾ, ಮುಂಜಾಗ್ರತೆಯನ್ನು ತಗೊಂಡಿಲ್ವಾ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 3 ಜನನ ಇಳಿಸಿರ್ತಾರೆ, ಇಬ್ರು ನೋಡಿದ್ರೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ನಿನ್ನೆಯಿಂದ ಆಗ್ತಾ ಇದೆ ಶೋಧ ಕಾರ್ಯ. ಆದರೆ ಎಲ್ಲಿ ನಾಪತ್ತೆ ಸಿಕ್ಕಿಲ್ಲ ಇನ್ನೂ ಕೂಡ ಅವರಿಬ್ರು. ಬಿಹಾರ್ನ ಬ್ರಿಜೇಶ್ ಜೊತೆಗೆ ತಮಿಳುನಾಡಿನ ಅಖಿಲೇಶ್ ನಾಪತ್ತೆಯಾಗಿದ್ದಾರೆ. ನೋಡಿ, ಸ್ಥಳದಲ್ಲಿ ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಶೋಧ ಕಾರ್ಯ ಆಗ್ತಾ ಇದೆ. ಟ್ಯಾಂಕ್ ವಿಷ ಅನಿಲದಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಘಟನಾ ಸ್ಥಳಕ್ಕೆ ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಘಟನೆಯ ಸಂಪೂರ್ಣ ತನಿಖೆಗೆ ಜಲಮಂಡಳಿ ಅಧ್ಯಕ್ಷ ಆದೇಶ ಕೊಟ್ಟಿದ್ದಾರೆ. ಎಲ್ಲ ಆದ್ಮೇಲೆ ಈಗ ಆದೇಶ. ಸ್ಥಳದಲ್ಲಿ ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ. ಟ್ಯಾಂಕ್ ವಿಷ ಅನಿಲದಿಂದ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಈಗಾಗಲೇ ಅಡ್ಡಿ ಆಗ್ತಾ ಇದೆ. ವರ್ತೂರಿನ ಬೆಳಗೆರೆಯಲ್ಲಿ ಇರುವಂತಹ ಪ್ಲಾಂಟ್ ಇದು. ನೋಡಿ, ಇಳಿಸಿರ್ತಾರೆ ಇಬ್ಬರನ್ನ. 3 ಜನ ಇಳಿದಿರ್ತಾರೆ, ಇಬ್ರು ನೋಡಿದ್ರೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ನಿನ್ನೆಯಿಂದ ಹುಡುಕಾಟ ಮಾಡ್ತಾ ಇದ್ರು, ಸಿಗ್ತಿಲ್ಲ. 40 ಅಡಿ ಆಳ ಇತ್ತು ಈ ಒಂದು ಟ್ಯಾಂಕ್. ಏಣಿ ಹಾಕೊಂಡು ಹೇಳ್ತಿರ್ತಾರೆ ಕಾರ್ಮಿಕರು. ಬಟ್ ಈಗ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಎಷ್ಟೇ ಹುಡುಕಾಟ ನಡೆಸ್ತಾ ಇದ್ರು ಕೂಡ ಸಿಗ್ತಾ ಇಲ್ಲ. ಏನು ಕೂಡ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ ಅನ್ನೋದಕ್ಕೆ ಇದು ಒಂದು ರೀತಿಯಾಗಿ ಸಾಕ್ಷಿ ಆಗ್ತಾ ಇದೆ. ಇವ್ರು ಏನು ಕಾರ್ಮಿಕರ ಜೊತೆ ಜೀವದ ಜೊತೆ ಚಲಾಟ ಆಡ್ತಾರೆ. ಇವರು ಏನು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದಿಲ್ವಾ? ಇಳಿಸ್ಬೇಕು ಅಂತಂದರೆ ಎಷ್ಟು ಎಚ್ಚರಿಕೆಯಿಂದ ಇಳಿಸ್ಬೇಕಾಗತ್ತೆ. ಅಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಮುಂಜಾಗ್ರತೆ ಇಲ್ಲದೆ ಇಳಿಸಿ ಇವಾಗ ನೋಡಿದ್ರೆ ಶೋಧ ಕಾರ್ಯ ಮಾಡ್ತಾ ಇದ್ರು ಕೂಡ ಸಿಗ್ತಾ ಇಲ್ಲ ಅಂತಂದರೆ ಇನ್ಯಾವ ಲೆವೆಲ್ಗಿದೆ ಇವ್ರದ್ದು ಎಲ್ಲ ಕಾರ್ಯಗಳು ಅಂತೇಳಿ ಗೊತ್ತಾಗುತ್ತೆ. ತ್ಯಾಜ್ಯ ನೀರು ಸಂಸ್ಕರಣಾ ಪ್ಲಾಂಟ್ಗೆ ಇಬ್ಬರು ಇಳಿದಿರುವಂತಹ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಿ ವರದಿಯನ್ನು ನೀಡುವಂತೆ 3 ಎಂಜಿನಿಯರ್ಗಳ ನೇಮಕ ಆಗಿದೆ. ಡಾಕ್ಟರ್ ಕೆಎನ್ ರಾಜೀವ್ ಮುಖ್ಯ ಎಂಜಿನಿಯರ್, ಜೊತೆಗೆ ಕೆಎಸ್ ರೇಣುಕುಮಾರ್ ಅಪರ ಮುಖ್ಯ ಎಂಜಿನಿಯರ್, ಡಿಎಸ್ ವಿನುತಾ ಉಪ ಮುಖ್ಯ ಎಂಜಿನಿಯರ್. 3 ಜನರನ್ನು ನೇಮಕ ಮಾಡಲಾಗಿದೆ. 3ರನ್ನ ನೇಮಿಸಿ ಜಲಮಂಡಳಿ ಅಧ್ಯಕ್ಷ ಮಂಜುಳಾ ಆದೇಶ ನೀಡಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಾಗಿ BWSSBಗೆ ವರದಿ ಕೊಡಬೇಕು ನೀವು ಅಂತ ಸೂಚನೆ ಕೊಟ್ಟಿದ್ದಾರೆ. ತ್ಯಾಜ್ಯ ನೀರು ಸಂಸ್ಕರಣಾ ಪ್ಲಾಂಟ್ಗೆ ಇಳಿದಿದ್ದಂತಹ ಇಬ್ಬರು ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಿ ವರದಿ ಕೊಡಬೇಕು. ಏನಾಯ್ತು, ಎಷ್ಟು ಜನ ಇಳಿದಿದ್ರು, ಯಾಕೆ ಇಳಿದಿದ್ರು, ಏನು ಮುಂಜಾಗ್ರತಾ ಕ್ರಮ ತಗೊಂಡಿದ್ರಿ, ಹಿಂಗೆ ಇಳಿಸಿದ್ರಿ, ಆ ಎಲ್ಲ ಮಾಹಿತಿಯನ್ನು ಕೊಡಬೇಕು ಇವರು. ಅದಕ್ಕೆ 3 ಜನನ ನೇಮಕ ಮಾಡಲಾಗಿದೆ, ಇಂಜಿನಿಯರ್ಗಳನ್ನು ನೇಮಕ ಮಾಡಲಾಗಿದೆ. ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಇವರು ವರದಿ ಕೊಡಬೇಕು. ಏನಾಯಿತು ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಇವರ ನೇಮಕ ಮಾಡಿರುವಂಥ ಉದ್ದೇಶವೇ ಅದು. ಏನಾಯಿತು, ಯಾಕಾಯಿತು, ಎಷ್ಟು ಜನ ಇಳಿದಿದ್ರು, ಹೆಂಗಾಯಿತು ಈ ಒಂದು ಘಟನೆ, ಎಷ್ಟೊತ್ತಿಗಾಯಿತು ಅನ್ನುವಂಥ ಸಂಬಂಧವಾಗಿ ಮಾಹಿತಿ ಕೊಡಬೇಕು ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರೆ. ಮಂಜುನಾಥ್, ಇಲ್ಲಿ ಬಹಳಷ್ಟು ನಿರ್ಲಕ್ಷ್ಯವೂ ಕೂಡ ಎದ್ದು ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಜೊತೆಗೆ ಶೋಧ ಕಾರ್ಯದಲ್ಲಿ ಏನಾದರೂ ಪತ್ತೆ ಆಗಿದ್ದಾರೆ ಏನಾದರೂ, ಏನಿದೆ ಮಾಹಿತಿ? ಕುಸುಮ, ವರ್ತೂರು ಬಳಿಯಲ್ಲಿರುವಂತಹ ಏನು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ನಿನ್ನೆ ಆ ಒಂದು 3 ಗೇಟ್ ಏನಿರ್ತವೆ, ಆ ಗೇಟ್ ರಿಪೇರಿಗೆ ಅಂತೇಳಿ 1 ಇಂಜಿನಿಯರ್, 2 ಕಾರ್ಮಿಕರು ಸೇರಿದಂತೆ ಆ ಒಂದು ರಿಪೇರಿ ಮಾಡೋದಕ್ಕೆ ಮುಂದಾಗ್ತಾರೆ. ಅವರು ರಿಪೇರಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಸೇಫ್ಟಿ ಇರೋದಿಲ್ಲ. ಹೀಗಾಗಿ ಕಾಲ್ಜಾರಿ ತಪ್ಪಿ ಆ ಒಂದು 40 ಅಡಿ ಆಳ ಇರುವಂತಹ ಜಲಮಂಡಳಿಯ ನೀರಿನ ಸಂಸ್ಕರಣಾ ಘಟಕಕ್ಕೆ ಬಿದ್ದಿದ್ದಾರೆ. ಈಗಾಗಲೇ ಒಬ್ಬರು ಬಚಾವಾಗಿದ್ದಾರೆ, ಅವ್ರನ್ನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನಿಬ್ಬರು ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಏನು ಒಂದು ಚಿತ್ರಾವಳಿಯಲ್ಲಿ ಈಗಾಗಲೇ ಏನು ನಿನ್ನೆ
ಸಂಜೆ 6 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಇವತ್ತು ಬೆಳಿಗ್ಗೆ 10 ಗಂಟೆಯಿಂದನೂ ಕೂಡ ಆ ಇಬ್ರು ಏನು ಈಗಾಗಲೇ 40 ಅಡಿ ಆಳ ಇರುವಂತಹ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳಿಗೆ ಬಿದ್ದಿದ್ದಾರೆ, ಅವ್ರನ್ನ ಈಗಾಗಲೇ ಮೃತಪಟ್ಟಿದ್ದಾರೆ ಅಂತೇಳಿ ಈಗಾಗಲೇ ಏನು NDRF ತಂಡ ಕ್ಯಾಮೆರಾವನ್ನ ಹಾಕಿ ಮೃತದೇಹವನ್ನ ಪತ್ತೆ ಮಾಡಿರುವಂತದ್ದು. ಸೊ ಈಗ ಮೃತದೇಹವನ್ನ ಹೊರ ತೆಗೆಯಲು ಕೂಡ ಈಗಾಗಲೇ NDRF ತಂಡ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ ಪೊಲೀಸ್ ಸಿಬ್ಬಂದಿಯವರು ಕೂಡ ಈಗ ಬೆಳಗ್ಗೆ 10 ಗಂಟೆಯಿಂದ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಯಾಕಂದ್ರೆ ಅಲ್ಲಿ 40 ಅಡಿ ಆಳ ಇರುವಂತಹ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಏನಿದೆ ಒಳಗಡೆ ಸಾಕಷ್ಟು ಕಸ ಇದೆ ಅಂತೇಳಿ ಗೊತ್ತಾಗಿರುವಂತದ್ದು, ಜೊತೆಗೆ ಸಾಕಷ್ಟು ಪೈಪ್ಗಳು ಇರುವಂತವು ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಆ ಪೈಪ್ ಗಳನ್ನು ಕೂಡ ಈಗಾಗಲೇ ಕಟ್ ಮಾಡೋದಕ್ಕೆ ಕೂಡ ಈಗಾಗಲೇ ಕಟ್ ಮಾಡುವಂತಹ ಸಿಬ್ಬಂದಿಗಳು ಕೂಡ ಬಂದಿರುವಂತದ್ದು. ಜೊತೆಗೆ ಕಟ್ ಮಾಡಿದ ನಂತರ 4 ಜನ NDRF ತಂಡವನ್ನ ಇಳಿಸಿ ಆ ಮೃತದೇಹವನ್ನ ಹೊರ ತೆಗೆಯುವುದಕ್ಕೆ ಕೂಡ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂತದ್ದು. ಜೊತೆಗೆ ಕ್ರೈನ್ ಕೂಡ ಬಂದಿರುವಂತದ್ದು. ಯಾಕಂದ್ರೆ ಆ ಮೃತದೇಹವನ್ನ ಆ ಕ್ರೈನ್ ಮೂಲಕ ಅಂದ್ರೆ ಒಳಗಡೆ ಹಗ್ಗವನ್ನ ಕಟ್ಟಿ ಹಗ್ಗದಿಂದ ಮೇಲೆತ್ತುವಂತಹ ಕೆಲಸ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ಎಲ್ಲಾ ರೀತಿಯ ಪ್ಲಾನ್ಗಳು ಚರ್ಚೆ ಕೂಡ ಆಗ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಸೊ ಈಗಾಗಲೇ ಏನು ಕಳೆದ 2 ಗಂಟೆಯಿಂದ ಕೂಡ ಆ ಮೃತದೇಹವನ್ನ ಹೊರ ತೆಗೆಯಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಿರುವಂತದ್ದು. ಜೊತೆಗೆ ಈ ಒಂದು ಯಾಕೆ ನಿನ್ನೆ ಈ ರೀತಿ ಹಿಂಗಾಯ್ತು, ಅವರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮುಂಜಾಗ್ರತೆಯನ್ನ ವಹಿಸಿಕೊಂಡಿದ್ರು, ಯಾವ ರೀತಿ ಸೇಫ್ಟಿ ಇತ್ತು ಅನ್ನೋದಕ್ಕೆ ಈಗಾಗಲೇ 3 ಇಂಜಿನಿಯರ್ ಗಳನ್ನ ನೇಮಕ ಮಾಡಿ ತನಿಖೆ ಮಾಡಿ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗಾಗಿ ವರದಿಯನ್ನ ಕೊಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಕೂಡ ಆದೇಶ ಮಾಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ವರ್ತೂರು ಬಳಿ ಇರುವಂತಹ ಈ ಒಂದು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಏನಿದೆ, ಈ ಘಟಕದಲ್ಲಿ ಈಗಾಗಲೇ ಮೃತದೇಹವನ್ನು ಹೊರ ತೆಗೆಯೋದಕ್ಕೆ ಎಲ್ಲಾ ರೀತಿಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಕಾರ್ಯಾಚರಣೆ ಕಳೆದ 2 ಗಂಟೆಯಿಂದ ಕೂಡ ಕಾರ್ಯಾಚರಣೆ ಮಾಡ್ತಿರುವಂತದ್ದು. ಒಟ್ಟಾರೆ ಈ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ NDRF ತಂಡ ಮತ್ತೆ ಪೊಲೀಸ್ ಸಿಬ್ಬಂದಿ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಯು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು. ಸೊ ಇನ್ನೇನು ಕೆಲವೇ ಹೊತ್ತಲ್ಲೂ ಕೂಡ ಆ ಮೃತದೇಹವನ್ನು ಹೊರ ತೆಗೆಯೋದಕ್ಕೆ ಕಾರ್ಯಾಚರಣೆ ಮಾಡ್ತಿರುವಂತದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.